ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ನೀವು 8th 10th ಹೋದ್ರಿಂದ ಅಲ್ಲಿ ಟಫ್ ಟಾಪಿಕ್ ಯಾವುದಂದ್ರೆ ಟ್ರಿಗ್ನೋಮೆಟ್ರಿ. ಆ ಟ್ರಿಗ್ನೋಮೆಟ್ರಿಯಲ್ಲಿ ಕೆಲವೊಂದಿಷ್ಟು ಅನುಪಾತಗಳು ಬರ್ತವೆ. ಆ ಅನುಪಾತಗಳನ್ನ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲವುಗಳನ್ನ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಈಗ SLC ಎಕ್ಸಾಮ್ ಒಳಗೆ ಏನು ಮಾಡ್ತಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಸೈನ್ 30 ಡಿಗ್ರಿಯ ಆ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಸಿಂಪಲ್ ಆಗಿ ಈ ಸೂತ್ರವನ್ನು ನೆನಪಿಟ್ಕೊಂಡು ಏನಿದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ LRL ಡಿವೈಡೆಡ್ ಬೈ 4 R ಅಂತ ಇದೆ. ಇಲ್ಲಿ L/4 ಅಂದ್ರೆ sin ಥೀಟಾ, ನೆಕ್ಸ್ಟ್ R/4 ಅಂದ್ರೆ cos ಥೀಟಾ, L/R ಅಂದ್ರೆ tan ಥೀಟಾ ಅಂತ ತಗೋಬೇಕು. ಈಗ sin 30 ಡಿಗ್ರಿ ವ್ಯಾಲ್ಯೂ ಕಂಡಿದೆ ನೋಡಿ. sin ಥೀಟಾ ಅಂದ್ರೆ ಏನು, L/4. ಸೊ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ, L/4 ಅಂತ ಆಗುತ್ತೆ. ನೆಕ್ಸ್ಟ್ L/4 ಇದನ್ನ ಯಾವ ತರ ತಗೋಬೇಕು ನೋಡಿ. ಇಲ್ಲಿ sin 30 ಡಿಗ್ರಿ ಇದೆ. ಆ sin 30 ಡಿಗ್ರಿಯಿಂದ ಹಿಂದ್ಗಡೆ ಎಷ್ಟು ವ್ಯಾಲ್ಯೂಸ್ ಇದಾವೆ ಅಂತ ನೋಡಬೇಕು. ಎಷ್ಟು ಇದಾವೆ, 1 ಇದೆ. ಸೊ ಲೆಫ್ಟ್ ಸೈಡ್ ಅಂದ್ರೆ ಏನು, 1/4 ಅಂತ ಆಗುತ್ತೆ. ಇವಾಗ ನೋಡಿ ಸ್ಕ್ವೇರ್ ರೂಟ್ ಆಫ್ ಅದರ ಬೆಲೆ ಎಷ್ಟು, 1. 4ರ ವರ್ಗಮೂಲ ಎಷ್ಟು, 2. ಸೊ ಹಂಗಂದ್ರೆ sin 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ಏನಿರಬೇಕು, 1/2 ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೋಡಿ sin 45 ವ್ಯಾಲ್ಯೂ ಕಂಡುಹಿಡಿಯಬೇಕು. sin 45 sin ಥೀಟಾ ಅಂದ್ರೆ ಏನು, L/R. ಸೊ ಅಂಡರ್ ಸ್ಕ್ವೇರ್ ರೂಟ್ ಆಫ್ L/4 ಅಂತ ಆಗುತ್ತೆ. ಈಗ sin 45 ಇದೆ ನೋಡಿ, ಇಲ್ಲಿದೆ. ಅದರ ಲೆಫ್ಟ್ ಸೈಡ್ L ಅಂದ್ರೆ ಏನು, ಲೆಫ್ಟ್ ಸೈಡ್ ಹಿಂದ್ಗಡೆ ಎಷ್ಟು ವ್ಯಾಲ್ಯೂಸ್ ಇದಾವೆ, 2 ವ್ಯಾಲ್ಯೂಸ್ ಇದಾವೆ. ಏನಾಗುತ್ತೆ, 2/4 ಅಂತ ಆಗುತ್ತೆ. ಇವಾಗ ನೋಡ್ರಿ 2 1 2 2 ಸೊ ಏನಾಗುತ್ತೆ, 1/√2 ಅಂತ ಇದೆ. ಅಂದ್ರೆ sin 45 ವ್ಯಾಲ್ಯೂ ಏನಪ್ಪ, 1/√2 ಅಂತ ಸಿಗುತ್ತೆ.